ರಾಜ್ಯದಲ್ಲಿ ಪ್ರಸಿದ್ಧಿಯನ್ನ ಹೊಂದಿರುವಂತ ಪ್ರಖ್ಯಾತಿಯನ್ನ ಹೊಂದಿರುವಂತ ಕೆಲವು ದೇವಸ್ಥಾನಗಳ ಪೈಕಿ ಹುಲಿಗೆಮ್ಮ ದೇವಸ್ಥಾನ ಕೂಡ ಒಂದು. ಕೋಟಿ ಆದಾಯ ಬರುತ್ತೆ, ಆದ್ರೆ ಅಲ್ಲಿ ಮೂಲಭೂತ ಸೌಕರ್ಯಗಳೇ ಮರೀಚಿಕೆ ಆಗಿದೆ. ಕೋಟಿ ಆದಾಯ ಬರುವಂತ ದೇಗುಲ ಇದು. ಭಕ್ತರಿಗೆ ಮಾತ್ರ ಮೂಲ ಸೌಕರ್ಯಗಳೇ ಇಲ್ಲ. ಮೂಗ್ ಮುಚ್ಕೊಂಡು ದೇಗುಲಕ್ಕೆ ಹೋಗುವಂತ ಪರಿಸ್ಥಿತಿ ಇದೆ. ಯಾಕಾದ್ರೂ ಹೋಗ್ತೀವಪ್ಪ ಅನ್ನುವಂತ ರೀತಿಯಲ್ಲಿ ಅಲ್ಲಿನ ಪರಿಸ್ಥಿತಿಯನ್ನ ತಂದಿಡ್ತಾ ಇದ್ದಾರೆ. ಪಾಪ ಸಾವಿರಾರು ಕಿಲೋಮೀಟರ್, ನೂರಾರು ಕಿಲೋಮೀಟರ್ ಎಲ್ಲ ಭಕ್ತರು ಹೋಗ್ತಾರೆ ಹುಲಿಗೆಮ್ಮನ ದರ್ಶನವನ್ನ ಪಡೀಲಿಕ್ಕೆ, ಹರಕೆಯನ್ನ ಹೊತ್ಕೊಂಡೆಲ್ಲ ಹೋಗ್ತಾರೆ. ಆದ್ರೆ ಅಲ್ಲಿನ ಪರಿಸ್ಥಿತಿ ಮಾತ್ರ ಹೇಳತಿರೋದು. ಕೊಪ್ಪಳದ ಶಕ್ತಿ ದೇವತೆ ಹುಲಿಗೆಮ್ಮ ದೇಗುಲ ಸ್ಥಿತಿ ಇದು. ದೇವಸ್ಥಾನದಲ್ಲಿ ಮೂಲ ಸೌಕರ್ಯಗಳೇ ಇಲ್ಲ. ದೇಗುಲ ಸುತ್ತ ಕೊಳಚೆ ನೀರು, ದುರ್ವಾಸನೆ. ಕೋಟಿ ಹಣ ಏನು ಮಾಡ್ತಾ ಇದೀರಿ ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬರ್ತಾ ಇರುವಂತ ಭಕ್ತರು. ಅಲ್ಲಿ ಪ್ರತಿ ಮಂಗಳವಾರ ಶುಕ್ರವಾರ ಭಕ್ತರ ಸಂಖ್ಯೆ ಅಂತೂ ತುಂಬಾ ಅಧಿಕವಾಗಿರುತ್ತೆ. ಹುಣ್ಣಿಮೆ ದಿನ ದೇಗುಲಕ್ಕೆ ಬರ್ತಾರೆ ಲಕ್ಷಾಂತರ ಭಕ್ತರು. ದೇವಸ್ಥಾನ ಅಭಿವೃದ್ಧಿಗೆ ಮಾತ್ರ ಯಾವುದೇ ಕ್ರಮವನ್ನ ಕೈಗೊಳ್ತಾ ಇಲ್ಲ. ಹುಲಿಗೆಮ್ಮ ದೇವಸ್ಥಾನಕ್ಕೆ ಅಭಿವೃದ್ಧಿ ಪ್ರಾಧಿಕಾರ ಇದೆ. ಏನು ಮಾಡ್ತಾ ಇದ್ದಾರೆ? ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ದಾರಾ? ದುಡ್ಡು ಬಾಚ್ಕೊಂಡು ಆರಾಮಾಗಿ ಸೈಲೆಂಟ್ ಆಗಿದ್ದಾರಾ? ಕೋಟಿ ಎಣಿಸ್ಕೊಳ್ತಾರೆ, ಸೌಲಭ್ಯ ಮಾತ್ರ ಒದಗಿಸ್ತಾ ಇಲ್ಲ. ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಭಕ್ತರು. ದೇವಸ್ಥಾನದ ಪಕ್ಕದಲ್ಲಿ ನೀರು ನಿಲ್ಲಕ್ಕೆ ಪ್ರಮುಖ ಕಾರಣ ತುಂಗಭದ್ರಾ ಎಡದಂಡೆ ನಾಲೆಯ ವಿತರಣಾ ಕಾಲುವೆ ಹಾಯ್ದೋಗ್ತಾ ಇರುವಂಥದ್ದು. ಕಾಲುವೆಯನ್ನ ಸ್ಥಳಾಂತರ ಮಾಡಲಿಕ್ಕೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿದೆ ಅಂತ ಹುಲಿಗೆಮ್ಮ ದೇವಸ್ಥಾನದ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಪ್ರಕಾಶ್ ರಾವ್ ತಿಳಿಸಿದ್ದಾರೆ. ಓಕೆ ಅಪ್ಪ, ಅದಕ್ಕೇನೋ ಪ್ರಸ್ತಾವನೆ ಸಲ್ಲಿಸಿದ್ದೀರಾ, ಅಲ್ಲಿರುವಂತ ಕೊಳಚೆ ನೀರನ್ನಾದ್ರೂ ಸರಿ ಮಾಡಿಸ್ಬೇಕಲ್ವಾ? ಅದನ್ನ ಬೇರೆ ಕಡೆ ಡೈವರ್ಟ್ ಮಾಡ್ಬೇಕಲ್ವಾ? ಅಲ್ಲಿ ಬರ್ತಾ ಇರುವಂತ ಭಕ್ತರು ಮೂಗು ಮುಚ್ಕೊಂಡು ಓಡಾಡ್ಬೇಕಾ? ಯಾಕಾದ್ರೂ ಬರ್ತೀವಿ ದೇವಸ್ಥಾನಕ್ಕೆ ಅಂತ? ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೊಪ್ಪಳದ ಪ್ರತಿನಿಧಿ ಶರಣಪ್ಪ ಬಾಚಲಾಪುರ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣಪ್ಪ, ಬರೀ ದುಡ್ಡಿಗೆ ಮಾತ್ರ ದೇವಸ್ಥಾನ ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ಬರ್ತಾ ಇರುವಂತ ಭಕ್ತರಿಗೆ ಒಂದು ಮೂಲಭೂತ ಸೌಕರ್ಯ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಯಾಕೆ ಬೇಕು ಆ ಪ್ರಾಧಿಕಾರ ಅಲ್ಲಿ? ಸತ್ಯವಾಗಿ ಏನಂತ ಹೇಳಿದ್ರೆ, ಕೊಪ್ಪಳ ತಾಲೂಕಿನಲ್ಲಿ ಇರುವಂತಹ ಹುಲಿಗೆಮ್ಮ ದೇವಸ್ಥಾನ ಇದು ಒಂದು ಪ್ರತಿಷ್ಠಿತ ದೇವಸ್ಥಾನ. ಮತ್ತು ಇಲ್ಲಿ ಪ್ರತಿ ತಿಂಗಳು ಈಗಿರುವಂತ ಲೆಕ್ಕದ ಪ್ರಕಾರ ಸರಿ ಸುಮಾರು 1 ಕೋಟಿ ರೂಪಾಯಿಯಷ್ಟು ಇಲ್ಲಿ ಆದಾಯನ ತರ್ತಾ ಇದೆ. ಅದು ಭಕ್ತರ ಹುಂಡಿಯಿಂದಲೇ ಬಂದಿರುವಂತ ಆದೇಶ. 1 ಕೆಜಿಯಷ್ಟು ಬಂಗಾರ ಮತ್ತು 3-4 ಕೆಜಿಯಷ್ಟು ಬೆಳ್ಳಿ ಇಷ್ಟು ಆದಾಯ ಬಂದ್ರು ಸಹ ಇಲ್ಲಿ ಏನು ಮೂಲಭೂತ ಸೌಲಭ್ಯ ಒಂದ್ ಕಡೆ ಆಗಿದ್ರೆ, ಇನ್ನೊಂದ್ ಕಡೆ ಇಲ್ಲಿ ವಾಸ್ತವ ಏನು ದೇವಸ್ಥಾನ ಪಕ್ಕದಲ್ಲಿ ಒಂದಿಷ್ಟು ಜನ ಭಕ್ತರು, ಅದರಲ್ಲೂ ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ತೆಲಂಗಾಣದಿಂದ ಸಾಕಷ್ಟು ಜನ ಭಕ್ತರು ಬರ್ತಾರೆ. ಅವ್ರು ಬಂದಾಗ 1 ದಿನ 2 ದಿನ ಇಲ್ಲಿದ್ದು ವಾಸ್ತವ್ಯ ಹೂಡಿ ದೇವಿಗೆ ನೈವೇದ್ಯ ಅರ್ಪಿಸಿ ಹೋಗುವಂತ ಇದೆ. ಅವರು ವಾಸ್ತವ್ಯ ಹೂಡುವಂತ ಸ್ಥಳದಲ್ಲಿ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನು ನೀರು ನಿಂತು ಆ ನೀರಿನಿಂದಾಗಿ ಈಗ ಅಲ್ಲಿ ಏನು ಕೊಳಚೆ ಪ್ರದೇಶ ಆಗಿದೆ, ಸೊಳ್ಳೆಗಳಿದೆ ಮತ್ತು ಹಂದಿಗಳು ಓಡಾಡ್ತವೆ. ಅದು ಒಂದ್ ಕಡೆ ಆಗಿದ್ರೆ, ಇನ್ನು ಆವರಣದ ಸುತ್ತಲೂ ಇರುವಂತ ಪ್ರದೇಶದಲ್ಲಿ ಅಲ್ಲಿ ಬಯಲು ಪ್ರದೇಶ ಏನು ಹೋಗ್ತಾರೆ. ಆದ್ರೆ ಇದನ್ನ ಕುರಿತು ಏನು ಇಲ್ಲಿರುವಂತ ಇತ್ತೀಚೆಗೆ ಅಷ್ಟೇ ಇದು ಏನು ಕಳೆದ 1 ವರ್ಷದ ಹಿಂದೆ ಹುಲಿಗೆಮ್ಮ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರವನ್ನ ಮಾಡಿದ್ರು. ಅಭಿವೃದ್ಧಿ ಪ್ರಾಧಿಕಾರ ಆದ ನಂತರ ಇದು ಡೆವಲಪ್ಮೆಂಟ್ ಆಗಬೇಕಾದ್ರೆ ಅದು ಹೆಸರಿಗೆ ಮಾತ್ರ ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ ಹೊರತು ಇಲ್ಲಿ ಮೂಲಭೂತ ಸೌಲಭ್ಯ ವಹಿಸಕ್ಕೆ ಇನ್ನೂ ಕಾರ್ಯತಂತ್ರ ಆಗಿಲ್ಲ ಅನ್ನೋದು ಒಂದ್ ಕಡೆ ಆಗಿದೆ. ಮತ್ತು ಈ ದೇವಸ್ಥಾನದಲ್ಲಿ ಇರುವಂತ ಹಣವನ್ನೇ ಬಳಸ್ಕೊಂಡು ಇಲ್ಲಿ ಸ್ವಚ್ಛತೆಗೆ ಮಾಡಬೇಕು ಮತ್ತು ಇರುವಂತ ಸಿಬ್ಬಂದಿಯನ್ನು ಹೆಚ್ಚಿಸಬೇಕಾಗಿತ್ತು ಮತ್ತು ಸ್ವಚ್ಛತೆಗೆ ಆದ್ಯತೆ ಕೊಡ್ಬೇಕು. ಮತ್ತು ಈ ಕುರಿತು ನಾವು ಇಲ್ಲಿರುವಂತಹ ಅಭಿವೃದ್ಧಿ ಪ್ರಾಧಿಕಾರ ಕಾರ್ಯದರ್ಶಿ ಅವರು ಹೇಳಿದ್ರೆ, ಅವ್ರು ಹೇಳೋದೇನೆಂದ್ರೆ, ಇಲ್ಲಿ ತುಂಗಭದ್ರಾ ಎಡದಂಡೆ ನಾಲೆಯ ವಿತರಣಾ ಕಾಲುವೆ ಇದೆ. ಆ ಕಾಲುವೆ ನೀರು ಬಚ್ಚಿ ನೀರು ಬಂದು ನಿಲ್ತಾ ಇದೆ. ಇದನ್ನು ಸ್ಥಳಾಂತರಿಸ ಮಾಡೋಕೆ ಸರ್ಕಾರಕ್ಕೆ ಮಟ್ಟದಲ್ಲಿ ಒಂದು ಪ್ರಸ್ತಾವನೆ ಕಳಿಸಿದೆ. ಸರ್ಕಾರದಿಂದ ಪ್ರಸ್ತಾವನೆಯಾಗಿ ಸರ್ಕಾರದಿಂದ ಒಪ್ಪಿಗೆ ಕೊಟ್ಟಾಗ ಅದು ಸ್ಥಳಾಂತರವಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ. ಮತ್ತು ಕಳೆದ ಒಂದು 7-8 ವರ್ಷಗಳಿಂದ ಇದನ್ನ ಹುಲಿಗಿ ದೇವಸ್ಥಾನವನ್ನ ಮಾಸ್ಟರ್ ಪ್ಲಾನ್ ಮಾಡಿದ್ದೇವೆ, ನೀಲನಕ್ಷೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿವರೆಗೂ ಅದು ಅಭಿವೃದ್ಧಿ ಆಗದೆ ಇರೋದು ಕಂಡು ಬರ್ತಾ ಇದೆ ಪೃಥ್ವಿ. ಓಕೆ, ನೋಡೋಣ ಅಟ್ಲೀಸ್ಟ್ ಇನ್ಮುಂದೇನಾದ್ರೂ ಕ್ರಮವನ್ನ ಕೈಗೊಳ್ತಾರಾ, ಮೂಲಭೂತ ಸೌಕರ್ಯವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾರಾ ಅನ್ನುವಂಥದ್ದನ್ನ ಸುದ್ದಿ ಬಿತ್ತರ ಆದ್ಮೇಲಾದ್ರೂ. ಧನ್ಯವಾದ ಶರಣಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.